ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಬಂಜತನ ಅನ್ನುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಬೆಳೀತಾ ಇದೆ. ಈ ಬಂಜತನಕ್ಕೆ ಐವಿಎಫ್ ಅನ್ನುವ ಟ್ರೀಟ್ಮೆಂಟ್ ವಿಧಾನದ ಮೂಲಕ ಮಕ್ಕಳನ್ನ ಪಡೆಯಬಹುದಾಗಿದೆ. ಹಾಗಾದ್ರೆ ಐವಿಎಫ್ ಟ್ರೀಟ್ಮೆಂಟ್ ಹೇಗೆ ನಡೆಯುತ್ತೆ? ಐವಿಎಫ್ ಟ್ರೀಟ್ಮೆಂಟ್ಗೆ ಖರ್ಚು ವೆಚ್ಚಗಳು ಎಷ್ಟೆಷ್ಟಾಗಬಹುದು? ಐವಿಎಫ್ ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಎಷ್ಟು ದಿನಗಳು ಬೇಕಾಗಬಹುದು? ಆರೋಗ್ಯವಾದಂತಹ ಉತ್ತಮ ಮಗುವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಚೈತ್ರ ಅವರು ನಮ್ಮೊಂದಿಗಿದ್ದಾರೆ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ, ಈಗ ಮಕ್ಕಳನ್ನ ಪಡ್ಕೊಳ್ಳೇಬೇಕು ಅಂತ ಅನೇಕ ರೀತಿ ಸರ್ಕಸ್ಗಳನ್ನ ಮಾಡ್ತಿರ್ತಾರೆ. ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಜೊತೆಗೆ ಆಯುರ್ವೇದ ಟ್ರೀಟ್ಮೆಂಟ್, ಬೇರೆ ಬೇರೆ ಟ್ರೀಟ್ಮೆಂಟ್ ಗಳಿಗೆಲ್ಲ ಹೋಗಿ ಮಗುವನ್ನ ಪಡ್ಕೊಳ್ಬಹುದು ಅಂತ ಪ್ರಯತ್ನಗಳು ಪಟ್ಟಿರ್ತಾರೆ. ತುಂಬಾ ಜನಕ್ಕೆ ಸಾಧ್ಯನೇ ಆಗಿರುತ್ತಿಲ್ಲ. ಅಂಥದ್ರಲ್ಲಿ ಐವಿಎಫ್ ಅನ್ನೋದು ಈಗ ವರದಾನ ಅಂತ ಹೇಳ್ಬಹುದು. ಸೊ ಹಾಗಾಗಿ ಈ ಒಂದು ಐವಿಎಫ್ ಟ್ರೀಟ್ಮೆಂಟ್ ಹೇಗ್ ನಡೆಯುತ್ತೆ, ಯಾರು ಪಡ್ಕೊಳ್ಬಹುದು, ಖರ್ಚು ವೆಚ್ಚಗಳು ಏನು, ಇದೆಲ್ಲದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಜನರಿಗೆ ಇರೋದಿಲ್ಲ. ಸೊ ಈ ಸಂಚಿಕೆನ ಅದಕ್ಕಾಗಿ ಮೀಸಲಿಡೋಣ. ಸೊ ಮೊದಲಿಗೆ ಐವಿಎಫ್ ಟ್ರೀಟ್ಮೆಂಟ್ ಅಂತಂದ್ರೆ ಸೊ IVF ಟ್ರೀಟ್ಮೆಂಟ್ ಅಂದ್ರೆ ಕಾಮನ್ ಮ್ಯಾನ್ ಟರ್ಮ್ಸ್ ಅಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನ್ ಕರಿತೀವಿ ಅದನ್ನ IVF ಅಂತ ಕರೀತಾರೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಸೊ ಇದರಲ್ಲಿ ಹೆಂಗಸಿನ ಮೊಟ್ಟೆಗಳನ್ನ ನಾವು ಲ್ಯಾಬ್ ಬಾಡಿಯಿಂದ ಆಚೆ ತಗೊಂತೀವಿ. ಸೊ ಫಸ್ಟ್ 12-15 ಡೇಸ್ ಆ ಹೆಂಗಸಿಗೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಡ್ತೀವಿ. ಅದಾದ್ಮೇಲೆ ಅನೆಸ್ಥೀಶಿಯಾ ಅಂಡರ್ ಆ ಎಗ್ಸ್ ನ ರಿಟ್ರೀವ್ ಮಾಡ್ತೀವಿ. ಸೊ ಇದೇನು ಒಂದು ಆಪರೇಷನ್ ತರ ಇರಲ್ಲ, ಜಸ್ಟ್ ಎಗ್ಸ್ ನ ಬಾಡಿಯಿಂದ ಸಕ್ಔಟ್ ಮಾಡ್ತೀವಿ. ಸೊ ಈ ಎಗ್ಸ್ ನ ಹಸ್ಬೆಂಡ್ ಸ್ಪರ್ಮ್ಸ್ ಜೊತೆ ಅದನ್ನ ಫರ್ಟಿಲೈಸ್ ಮಾಡಿ, ಸೊ ಈ ಫರ್ಟಿಲೈಸೇಷನ್ ನಾರ್ಮಲಿ ಏನಂದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಒಂದು ಹೆಂಗಸಿನ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆಗ್ಬೇಕಾಗಿದ್ದನ್ನ ನಮ್ ಲ್ಯಾಬ್ ಅಲ್ಲಿ ಫರ್ಟಿಲೈಸ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಈ ಭ್ರೂಣಗಳು ಏನಾಗುತ್ತೆ, ಇದು 3 to 5 ಡೇಸ್ ಲ್ಯಾಬ್ ಅಲ್ಲಿ ಗ್ರೋ ಆಗುತ್ತೆ. ಅದಾದ್ಮೇಲೆ ಆ ಹೆಂಗಸಿನ ವೂಂಬ್ ಒಳಗೆ ಅಂದ್ರೆ ಯುಟ್ರಸ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಯಾರ್ಯಾರಿಗೆ ಈ ತರ ಕ್ರಿಯೆಗಳಲ್ಲಿ ತೊಂದರೆ ಇರುತ್ತೋ, ಎಸ್ಪೆಷಲಿ ಮದುವೆ ಆಗಿ ತುಂಬಾ ಜಾಸ್ತಿ ದಿನ ಆಗಿರುತ್ತೆ, ಸೊ ಅವ್ರಿಗೆ ಈ ತರ ಸ್ಟೆಪ್ಸ್ ಅಲ್ಲಿ ತೊಂದರೆ ಇರುತ್ತೆ. ಸೊ ಅಂಥವ್ರಿಗೆ ಈ IVF ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವು ಕೇಳ್ಬಿಟ್ಟಿದ್ವಿ, ಅಂದ್ರೆ IVF ಅಂತ ಅಂದ್ರೆ ತುಂಬಾನೇ ದುಬಾರಿ ಚಿಕಿತ್ಸೆ, ಇದು ನಾವು ಪಡ್ಕೊಳಕ್ಕಾಗಲ್ಲ ಅಂತ ತುಂಬಾ ಜನ ಮಕ್ಕಳ ಆಸೆನೆ ಕೈ ಬಿಟ್ಟು ಕೂತ್ಕೊಂಡಿರ್ತಾರೆ. ಸೊ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀರಿ? ಸೊ ಈ ಕಪಲ್ಸ್ ಏನ್ ಮಾಡಿರ್ತಾರೆ ಅಂದ್ರೆ ತುಂಬಾ ಟ್ರೀಟ್ಮೆಂಟ್ ಹೊರಗಡೆ ತಗೊಂಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ IVF ಚಿಕಿತ್ಸೆ ಮೊದಲನೇ ಸ್ಟೇಜ್ ಅಲ್ಲೇ ಬೇಕಾಗಿರುತ್ತೆ ಕೆಲವ್ರಿಗೆ, ಬಟ್ ಅದು ಮಾಹಿತಿ ಅವ್ರಿಗೆ ಸರಿಯಾಗಿ ತಿಳಿದಿರಲ್ಲ. ಸೊ ಹಾಗಾಗಿ ಸುಮ್ನೆ ಸ್ಕ್ಯಾನ್ಗಳು ಮಾಡಿಸೋದು, ಮೆಡಿಸಿನ್ಸ್ ತಗೊಳ್ಳೋದು, ಸುಮಾರು ಸತಿ ಒಂದ್ ಹೆಂಗಸಿಗೆ ನೋಡಿದ್ರೆ ಅವ್ರು ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಒಂದು 50-60 ಸ್ಕ್ಯಾನ್ಸ್ ಆಗ್ಬಿಟ್ಟಿರುತ್ತೆ. ಪದೇ ಪದೇ ಮಾಡಿದ್ದೇ ಬ್ಲಡ್ ಟೆಸ್ಟ್ ಮಾಡ್ಸಿರ್ತಾರೆ, ಮಾಡಿದ್ದೇ ವೀರ್ಯ ಪರೀಕ್ಷೆನ ಮತ್ತೆ ಮತ್ತೆ ಮಾಡ್ಸಿರ್ತಾರೆ. ಸೊ ಇದೆಲ್ಲ ಮಾಡಿಸೋ ಅಷ್ಟೊತ್ತಿಗೆ ಅವ್ರು ಒಂದು IVF ಚಿಕಿತ್ಸೆನೆ ಕಂಪ್ಲೀಟ್ ಮಾಡ್ಬೋದು. ಅಷ್ಟು ಮೆಡಿಸಿನ್ಸ್ ತಿಂದಿರ್ತಾರೆ, ಅಷ್ಟು ಆಲ್ರೆಡಿ ಸ್ಪೆಂಡ್ ಮಾಡ್ಬಿಟ್ಟಿರ್ತಾರೆ. ಸೊ IVF ಚಿಕಿತ್ಸೆ ಅಂದ್ರೆ ದುಬಾರಿ ಅಂತಲ್ಲ, ಯಾರು ಮೊದಲನೇ ಸ್ಟೇಜ್ ಅಲ್ಲಿ IVF ಬೇಕಾಗುತ್ತೆ ಅವ್ರು ಅವಾಗ್ಲೇ ಆ ಸ್ಟೆಪ್ ನ ತಗೊಂಡ್ ಬಿಡ್ಬೇಕು. ಸುಮ್ನೆ ಲೋವರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ನ ಟ್ರೈ ಮಾಡ್ಕೊಂಡು ಅದ್ರಲ್ಲೇ ತುಂಬಾ ಖರ್ಚುಗಳನ್ನ ಮಾಡ್ಕೊಂಡು ಅದಾದ್ಮೇಲೆ IVF ಬಂದಾಗ ಅವರು ಸೋತ್ ಹೋಗಿರ್ತಾರೆ. ಸೊ ಹಾಗಾಗಿ ಇಂಡಿಕೇಶನ್ ಇದ್ರೆ ಮೊದಲನೇ ಸ್ಟೇಜ್ ಅಲ್ಲೇ IVF ಮಾಡೋದು ಬೆಟರ್. ತುಂಬಾ ಜನ ಹೇಳ್ತಿರ್ತಾರೆ, ಅಂದ್ರೆ IVF ಟ್ರೀಟ್ಮೆಂಟ್ ಗಿಂತ ಅಂದ್ರೆ ಟೆಸ್ಟ್ ಗಳಲ್ಲೇ ಅದ್ರ ಡಬಲ್ ದುಡ್ಡು ಹೋಗಿರುತ್ತೆ. ಅವ್ರಿಗೆ ಏನಂತಂದ್ರೆ ಮಾಡಿದ್ದೇ ಟೆಸ್ಟ್ ಗಳನ್ನ ಮತ್ತೆ ಮಾಡಿರ್ತಾರೆ, ಡಯಾಗ್ನೋಸ್ ಆಗಿರಲ್ಲ. ಕೆಲವ್ರಿಗೆ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ, ಕೆಲವ್ರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫರ್ಟಿಲಿಟಿ ಇರುತ್ತೆ, ಇನ್ನು ಕೆಲವ್ರಿಗೆ ವೀರ್ಯದ ಕಣಗಳು ಕಡಿಮೆ ಇರುತ್ತೆ, ಕೌಂಟ್ ಕಡಿಮೆ ಇದೆ ಅಂತ ಗೊತ್ತಿದೆ, ಅಥವಾ ಎಗ್ ಕೌಂಟ್ ಕಡಿಮೆ ಇದೆ ಅಂತ ಗೊತ್ತಿರುತ್ತೆ. ಹಾಗಿದ್ರೂನು ಅವರು ಅದೇ ಟ್ರೀಟ್ಮೆಂಟ್ ಆಗ್ಲಿ, ಲೈಕ್ ಫಾಲಿಕ್ಯುಲರ್ ಮಾನಿಟರಿಂಗ್ ಅಥವಾ IUI ಟ್ರೀಟ್ಮೆಂಟ್ ನ ಪದೇ ಪದೇ ಮಾಡ್ಸಿರ್ತಾರೆ. ಸೊ ಆಲ್ಮೋಸ್ಟ್ ಈ ತರ ಟ್ರೀಟ್ಮೆಂಟ್ ಅಲ್ಲೇ ಅವ್ರು ತುಂಬಾ ಖರ್ಚುಗಳನ್ನ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಸೊ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮೊದಲನೇ ಸತಿನೇ ಈ ಕೌಂಟ್ಸ್ ಏನಾದ್ರೂ ಕಡಿಮೆ ಬಂದು ಡಾಕ್ಟರ್ ಅವರಿಗೆ IVF ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಅವಾಗ್ಲೇನೆ ಮಾಡ್ಕೊಳ್ಳೋದು ಬೆಟರ್. ಸೊ ಅನ್ನೆಸೆಸರಿ ಕಾಸ್ಟ್ ಏನು ಅವರು ಸ್ಪೆಂಡ್ ಮಾಡಿರ್ತಾರೆ ಅದನ್ನ ಕಟ್ ಡೌನ್ ಮಾಡ್ಬೋದು. ಅಂಡ್ ಮೋರ್ ಓವರ್ ಫಸ್ಟ್ ಸ್ಟೆಪ್ ಅಲ್ಲೇ ಯಂಗ್ ಇದ್ದಾಗ್ಲೇನೆ IVF ಚಿಕಿತ್ಸೆಗೆ ಹೋದ್ರೆ ತುಂಬಾ ಅಡ್ವಾನ್ಸ್ಡ್ ಅಡ್ಜುವೆಂಟ್ಸ್ ಎಲ್ಲ ಬೇಕಾಗಲ್ಲ.
ಅದು ಭ್ರೂಣ ಟೆಸ್ಟಿಂಗ್ ಆಗಿರ್ಬೋದು ಅಥವಾ ಲೇಸರ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಕಲ್ಚರ್ಸ್ ಇದೆಲ್ಲ ಬೇಕಾಗೋದಿಲ್ಲ. ಸೊ ಸಿಂಪಲ್ IVF ಮಾಡಿದ್ರೆ ಯಂಗ್ ಪೇಷಂಟ್ಸ್ಗೆ ಬೇಗ ಕನ್ಸೀವ್ ಬಿಡ್ತಾರೆ. ಸೊ ಅವ್ರು ಮಾಡೋ ತಪ್ಪು ಇದು, ಮೊದಲರಲ್ಲಿ ಅಕ್ಸೆಪ್ಟೆನ್ಸ್ ಇರಲ್ಲ IVF ಬೇಕು ಅಂತ. ಸೊ ಅದನ್ನ ಅಲ್ಲಗೆಳ್ಕೊಂಡು ಅದೇ ಟ್ರೀಟ್ಮೆಂಟ್ ನ ಮುಂದುವರಿಸುತ್ತೆ. ಕಾಲ್ ಹಿಡಿದ್ರೆ ಮಾತನಾಡ್ಸೋಣ. ಅರ್ಪಿತಾ ಕರೆ ಮಾಡಿದ್ರೆ ಮಂಡ್ಯದಿಂದ. ನಮಸ್ತೆ ಅರ್ಪಿತಾ ಅವರೇ. ಡಾಕ್ಟರ್ ಇದ್ದಾರೆ ಮಾತನಾಡಿ. ಹೇಳಿ ಅರ್ಪಿತಾ ಅವರೇ. ಮೇಡಮ್ ನಮ್ಗೆ ಫಸ್ಟ್ನೇದು ಬೇಬಿ ಆಗಿದೆ, ಹಾ ಇನ್ನೊಂದು ಬೇಬಿ ಆಗ್ತಾ ಇಲ್ಲ. ಅದು ಎವ್ಯಾಲ್ಯೂಯೇಟ್ ಮಾಡಿಸ್ಬೇಕು ಅರ್ಪಿತಾ. ಎಷ್ಟು ಮಗುಗೆ ಏಜ್? ಮೇಡಮ್ 4 ವರ್ಷ ಆಗಿದೆ. ಹಾ, ಸೊ 4 ವರ್ಷ ಆಗಿರೋದ್ರಿಂದ ನೀವು ಮತ್ತೆ ಹಸ್ಬೆಂಡ್ ಒಂದ್ಸತಿ ಬಂದ್ಬಿಟ್ಟು ಸ್ಕ್ಯಾನು, ಕೆಲವು ರಕ್ತ ಪರೀಕ್ಷೆ, ವೀರ್ಯ ಪರೀಕ್ಷೆ ಇರುತ್ತೆ. ಇಷ್ಟು ಮಾಡಿಸ್ದಾಗ್ಲೇ ನಿಮ್ಗೊಂದು ಐಡಿಯಾ ಬರುತ್ತೆ ಏನಕ್ಕೆ 2ನೇ ಮಗು ಆಗ್ತಾ ಇಲ್ಲ ಅಂತ. ಸೊ ಅದು ಮಾಡಿಸ್ಕೊಂಡ್ರೆ ಏನ್ ಚಿಕಿತ್ಸೆ ಹೇಳ್ತಾರೋ ಅದನ್ನ ಇಮಿಡಿಯೇಟ್ ಮುಂದುವರೆದ್ರೆ ಆಗುತ್ತೆ. ಎಷ್ಟಾಗುತ್ತೆ ಮೇಡಮ್ ಅಮೌಂಟ್? ಎಲ್ಲಿ ಬರೋದು ಮೇಡಮ್ ಆಸ್ಪತ್ರೆ? ಅದು ನಿಮ್ಗೆ ಎಂಡ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಕಾಸ್ಟ್ ಎಲ್ಲ ಅದು ನೀವು ಹಾಸ್ಪಿಟಲ್ಗೆ ಬಂದ್ರೆ ನಿಮ್ಗೆ ಏನೇನ್ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ಅನ್ನೋದು ನೋಡ್ಬಿಟ್ಟು ಹೇಳ್ತಾರೆ. ಸರಿ ಮೇಡಮ್. ಧನ್ಯವಾದ ಅರ್ಪಿತಾ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬಾ ಜನ ಒಂದಷ್ಟು ಹೇಳ್ತಿರ್ತಾರೆ, ಈಗ IVF ಟ್ರೀಟ್ಮೆಂಟ್ ಈಗ ಒಂದ್ ಹಾಸ್ಪಿಟಲ್ಗೆ ಹೋದ್ರೆ ಕಡಿಮೆ ಆಗುತ್ತೆ, ಇನ್ನೊಂದು ಹಾಸ್ಪಿಟಲ್ಗೆ ಹೋದ್ರೆ ತುಂಬಾ ದುಡ್ಡು ಹೇಳ್ತಾರೆ, ಆತರ ಎಲ್ಲ ಒಂದು ಟಾಕ್ಸ್ ನಾವು ಕೇಳಿದೀವಿ. ಇದು ನಿಜನಾ? ಒಂದ್ ಹಾಸ್ಪಿಟಲ್ಗಿಂತ ಮತ್ತೊಂದು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ದುಡ್ಡು ಕಾಸ್ಟ್ ವೈಸ್ ವೇರಿ ಆಗುವಂಥದ್ದು? ಸೊ ನಾವ್ ಇದು ಅರ್ಥ ಮಾಡ್ಕೋಬೇಕು, ಪೇಷಂಟ್ ಇದು ಫಸ್ಟ್ ಟೈಮ್ IVF ಹೋಗ್ತಾ ಇದಾರಾ, ಅವ್ರದ್ದು ಏಜ್ ಏನು, ಅವ್ರದ್ದು ಇನ್ಫರ್ಟಿಲಿಟಿ ಕಾಸ್ಟ್ ಏನು, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಜನರಲ್ ಆಗಿ ನಾವು ಆಡ್ಸ್ ಅಲ್ಲಿ ಏನ್ ನೋಡ್ತೀವಿ ಅಥವಾ ಪೇಷಂಟ್ಸ್ ಏನ್ ಕೇಳಿಸ್ಕೊಂತಾರೆ, IVF ಪ್ಯಾಕೇಜ್ಗೆ ಇಷ್ಟು ಕಾಸ್ಟ್ ಇದೆ ಅಂತ. ಸೊ ಪೇಷಂಟ್ ನೇ ನೋಡ್ದಲೆ, ಪೇಷಂಟ್ ನ ಎವ್ಯಾಲ್ಯೂಯೇಟ್ ಮಾಡ್ದಲೆ, ಪೇಷಂಟ್ಗೆ ಏನ್ ನೀಡ್ ಇದೆ ಅನ್ನೋದನ್ನೇ ಅರ್ಥ ಮಾಡ್ಕೊಂಡಲೆ ನಾವು ಬೇಸಿಕ್ IVF ಟ್ರೀಟ್ಮೆಂಟ್ ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಜಸ್ಟ್ ಎಗ್ಸ್ ನ ಆಚೆ ತೆಗೆದು ಸ್ಪರ್ಮ್ಸ್ ಭ್ರೂಣ ಮಾಡ್ಬಿಟ್ಟು ಒಳಗ್ ಬಿಡ್ತಿದಂಗೆ ಮಿರಾಕ್ಯುಲಸ್ ಆಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಈ ಪೇಷಂಟ್ಗೆ ಏನ್ ನೀಡ್ ಇದೆ, ಯಾವ ಕಾರಣಕ್ಕೆ ಇವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಗರ್ಭಗುಡಿನಲ್ಲಿ ಇಷ್ಟೇ ಆಗುತ್ತೆ 50,000 ಪ್ಯಾಕೇಜ್ 60,000 ಪ್ಯಾಕೇಜ್ ಅಂತ ಅನೌನ್ಸ್ ಮಾಡೋದಿಲ್ಲ. ಸೊ ಪೇಷಂಟ್ ಬಂದಾಗ ಅವ್ರಿಗೆ ರಿಕ್ವೈರ್ಮೆಂಟ್ ಹೇಳ್ತೀವಿ. ಕೆಲವ್ರಿಗೆ ಸ್ಪರ್ಮ್ಸ್ ನ ಟೆಸ್ಟಿಸ್ ಇಂದ ತೆಗಿಬೇಕಾದ್ ಬರ್ಬೋದು, ಸೊ ಅವಾಗ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ ಕೆಲವ್ರಿಗೆ ಲೇಸರ್ ಬೇಕಾಗ್ಬೋದು, ಅಂದ್ರೆ ಆ ಭ್ರೂಣನ ಅದು ತುಂಬಾ ಕವಚ ಗಟ್ಟಿ ಇರುತ್ತೆ, ಸೊ ಅದನ್ನ ಒಡೆಯೋದಕ್ಕೆ ಲೇಸರ್ ಬೇಕಾಗ್ಬೋದು. ಕೆಲವ್ರಿಗೆ ಅವ್ರ ವೆಯ್ಟ್ ಇಂದ, ಅವ್ರ ಅದರ್ ಇಶ್ಯೂಸ್ ಇಂದ ಇಂಜೆಕ್ಷನ್ ಡೋಸೇಜಸ್ ಜಾಸ್ತಿ ಬೇಕಾಗ್ಬೋದು, ಅಥವಾ ಹೈಲಿ ಪ್ಯೂರಿಫೈಡ್ ಇಂಜೆಕ್ಷನ್ಸ್ ಬೇಕಾಗ್ಬೋದು. ಸೊ ಹಾಗಾಗಿ ಒಂದು ಪೇಷಂಟ್ಗೂ ಇನ್ನೊಂದು ಪೇಷಂಟ್ಗೂ ಅವರ ನೀಡ್ ಅಗತ್ಯದ ಪ್ರಕಾರ ನಾವು IVF ನ ಫಾರ್ಮುಲೇಟ್ ಮಾಡ್ತೀವಿ. ಸೊ ಗರ್ಭಗುಡಿದು ಒಂದು ಇದೇನಂದ್ರೆ ಅವ್ರು ನಮ್ಮಲ್ಲಿ ಇಂಡಿವಿಜುವಲೈಸ್ಡ್ ಪ್ರೋಟೋಕಾಲ್ಸ್ ಇರುತ್ತೆ. ಅಂದ್ರೆ ಪೇಷಂಟ್ಗೆ ಅವ್ರದ್ದು ವೆಯ್ಟ್ ಏನಿದೆ, ಅವ್ರ ಪ್ರೀವಿಯಸ್ ಹಿಸ್ಟ್ರಿ ಹೇಗಿದೆ, ಅವರ ಪ್ರೀವಿಯಸ್ IVF ಯಾವ ಕಾರಣದಿಂದ ಫೇಲ್ ಆಗಿರ್ಬೋದು, ಅಥವಾ ಆ ಪೇಷಂಟ್ ಹಸ್ಬೆಂಡ್ ಅಲ್ಲಿ ಏನ್ ತೊಂದರೆಗಳು, ಇದನ್ನೆಲ್ಲ ನೋಡಿ ಇಂಡಿವಿಜುವಲೈಸ್ಡ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಅದ್ರ ಪ್ರಕಾರ ಡೆಫಿನೆಟ್ ಆಗಿ ಕಾಸ್ಟ್ ವೇರಿ ಆಗುತ್ತೆ. ಅಂದ್ರೆ ಒಂದು ದಂಪತಿಗೆ ಮತ್ತೆ ಮತ್ತೊಂದು ದಂಪತಿಗೆ ಅಂದ್ರೆ ಖಂಡಿತ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಎಲ್ಲಾ ಪೇಷಂಟ್ಸ್ಗೂ ಒಂದೇ ತರ ಟ್ರೀಟ್ಮೆಂಟ್ ನ ಆಫರ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಅವ್ರದ್ದು ಇನ್ಫರ್ಟಿಲಿಟಿ ಕಾಸ್ಟ್ ಬೇರೆ ಇರುತ್ತೆ, ಬೇರೆಯವ್ರದ್ದು ಇನ್ಫರ್ಟಿಲಿಟಿ ಕಾಸ್ಟ್ ಬೇರೆ ಇರುತ್ತೆ. ಮೋರ್ ಓವರ್ ಏಜ್ ಡಿಫ್ರೆನ್ಸಸ್ ಬೇರೆ ಇರುತ್ತೆ. ಅವ್ರಿಗೆ ಯಾಕೆ ಆಗ್ತಾ ಇರಲ್ಲ ಅನ್ನೋದ್ರ ಎಲ್ಲಾದ್ರಲ್ಲೂ ಡಿಫ್ರೆನ್ಸ್. ಕೆಲವ್ರಿಗೆ ಹಿಂದೆ ಫೇಲ್ಯೂರ್ಸ್ ಆಗಿರ್ಬೋದು, ಸೊ ಅದೇ ಟ್ರೀಟ್ಮೆಂಟ್ ನ ನಾವು ಇದ್ ಮಾಡೋದಕ್ಕಾಗಲ್ಲ. ಸೊ ಇನ್ನು ಕೆಲವು ಪೇಷಂಟ್ಸ್ ನೋಡಿದೀವಿ, ಎಲ್ಲೋ ಹೋಗಿ ಕೇಳ್ಕೊಂಡ್ ಬಂದಿರ್ತಾರೆ 50,000-60,000 ಮಾಡ್ತೀವಿ ಅಂತ. ಸೊ ನಮ್ಮಲ್ಲಿ ಬಂದಾಗ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಕಾಸ್ಟ್ ಜಾಸ್ತಿನಾ ಏನಂತ. ಅದು ಆ ತರ ಆಗೋದಿಲ್ಲ. ಸೊ ಫಸ್ಟ್ ನಿಮ್ಮ ಇನ್ಫರ್ಟಿಲಿಟಿ ಸಮಸ್ಯೆ ಏನು, ಹಿಂದೆ ನಿಮ್ಗೆ ಯಾವ ಕಾರಣಕ್ಕೆ ಫೇಲ್ಯೂರ್ ಆಗಿರ್ಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಏನಕ್ಕೆ ನಾವು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ನ ಪೇಷಂಟಿಗೆ ಸಜೆಸ್ಟ್ ಮಾಡಿದೀವಿ, ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನ ಏನಕ್ಕೆ ಸಜೆಸ್ಟ್ ಮಾಡಿದೀವಿ ಅಂತ ಕೌನ್ಸಿಲರ್ಸ್ ಮೂಲಕ ಅದನ್ನ ಅರ್ಥ ಮಾಡ್ಕೊಂಡು ಡೆಫಿನೆಟ್ ಆಗಿ ಹೆಜ್ಜೆ ಇಟ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ರೇಟ್ಸ್ ಬರೋ ಚಾನ್ಸಸ್ ಜಾಸ್ತಿ. ಈಗ ನಮ್ ಗರ್ಭಗುಡಿನಲ್ಲಿ ಫಸ್ಟ್ ಅಟೆಂಪ್ಟ್ಗೆ ಎಸ್ಪೆಷಲಿ ನಮಗ್ ಬರೋ ಪೇಷಂಟ್ಸ್ ಯೂಶಲಿ ತುಂಬಾ ಲಾಂಗ್ ಮ್ಯಾರಿಡ್ ಲೈಫ್ ಇರುತ್ತೆ, ಪದೇ ಪದೇ ಫೇಲ್ಯೂರ್ಸ್ ಆಗಿರ್ತವೆ. ಅಂತ ಪೇಷಂಟ್ಸ್ಗೂ 65-70% ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೌನ್ಸಿಲಿಂಗ್ ತಗೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಒಂದು ಕೆಲವ್ರಿಗೆ ನೀಡ್ ಜಾಸ್ತಿ ಇರುತ್ತೆ ಅಂತ. ಕೆಲವೊಂದು ದಂಪತಿಗಳು ತುಂಬಾನೇ ಸ್ಪೆಂಡ್ ಮಾಡ್ತಿರ್ತಾರೆ ಅಂದ್ರೆ IVF ಟ್ರೀಟ್ಮೆಂಟ್ಗಾಗಿ. ಈ ಬಗ್ಗೆ ಏನ್ ಹೇಳ್ತೀರಿ? ಅದನ್ನೇ ನಾನು ಹೇಳಕ್ ಇಷ್ಟಪಡೋದು, ಎವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. ಯಾವ ರೀಸನ್ಗೆ, ಇವನ್ ಆಫ್ಟರ್ 1-2 IVF ಫೇಲ್ಯೂರ್ ಆಗಿರ್ಬೋದು, ಟ್ರಾನ್ಸ್ಫರ್ಸ್ ಫೇಲ್ಯೂರ್ ಆಗಿರ್ಬೋದು,
ಇದು ತುಂಬಾ ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಮೋಸ್ಟ್ ಪೇಷಂಟ್ಸ್ ಬಂದಾಗ ಹೇಳೋದು, ಏನು ಕಾರಣ ಹೇಳಲಿಲ್ಲ ಮೇಡಮ್, ಏನಕ್ಕೆ ಅಂತ ಗೊತ್ತಿಲ್ಲ ಅಂತ. ಸೊ ಅವ್ರದ್ದು ಹಿಸ್ಟ್ರಿ, ಅವ್ರದ್ದು ಪ್ರೀವಿಯಸ್ ಟ್ರೀಟ್ಮೆಂಟ್ ಅಥವಾ ಎಂಬ್ರಿಯಾಲಜಿ ರೆಕಾರ್ಡ್ಸ್ ನೋಡಿದಾಗ ಖಂಡಿತ ನಮ್ಗೊಂದು ಅಂದಾಜ್ ಸಿಗುತ್ತೆ. ಕೆಲವು ಸತಿ ನಮ್ಮಲ್ಲೇ ಫಸ್ಟ್ ಟೈಮ್ ಫೇಲ್ಯೂರ್ಸ್ ಆಗಿರುತ್ತೆ. ಸೊ ಆ ಎಂಬ್ರಿಯೋ ಭ್ರೂಣ ಹೇಗ್ ಬಿಹೇವ್ ಮಾಡಿದೆ ಲ್ಯಾಬ್ ಅಲ್ಲಿ, ಯಾವ ಕಾರಣಕ್ಕೆ ಇವ್ರಿಗೆ ಟ್ರಾನ್ಸ್ಫರ್ ಫೇಲ್ ಆಗಿರ್ಬೋದು ಅಂತ ನಾವು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಅದನ್ನ ರಿಅಸೆಸ್ ಮಾಡ್ತೀವಿ. ಸೊ ಎಸ್, ಅವಾಗ ಸ್ವಲ್ಪ ಕಾಸ್ಟ್ ಅವ್ರಿಗೆ ಜಾಸ್ತಿ ಆಗುತ್ತೆ, ಬಟ್ ಆ ಎವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಪದೇ ಪದೇ ಅದೇ ತರ IVF ಮಾಡಿ ಫೇಲ್ಯೂರ್ ಆಗಿ ಬಿಟ್ಬಿಡ್ತಾರೆ ಅವ್ರು. ಅಂದ್ರೆ ಈ IVF ಟ್ರೀಟ್ಮೆಂಟ್ ತಗೊಳ್ಕೊಂತ ಸಂದರ್ಭದಲ್ಲಿ ತುಂಬಾನೇ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ, ಕೆಲವ್ರಿಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ, ಸೊ ಅದಕ್ಕೂ ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ನಾವು ಕೇಳ್ಪಟ್ಟಿದ್ದೇವೆ. ಅಂದ್ರೆ ಈ ಟ್ರೀಟ್ಮೆಂಟ್ ಅಂದ್ರೆ ಒಬ್ರಿಂದ ಒಬ್ರಿಗೆ ತಗೊಳ್ಬೇಕಾದ್ರೆ ಈ ಹಾರ್ಮೋನ್ ಇಂಜೆಕ್ಷನ್ ಕೊಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ತರ ಇಂಜೆಕ್ಷನ್ಸ್ ಗಳಿರುತ್ತಾ? ಸೊ ಅದ್ರಲ್ಲೂ ಕೂಡ ಕಾಸ್ಟ್ ವೇರಿ ಆಗೋ ಚಾನ್ಸಸ್ ಇರುತ್ತಾ? ಕೆಲವ್ರಿಗೆ ವೆಯ್ಟ್ ಜಾಸ್ತಿ ಇರುತ್ತೆ, ಇನ್ ಕೆಲವ್ರಿಗೆ ರೆಸೆಪ್ಟಾರ್ ಲೆವೆಲ್ ಅಲ್ಲಿ ಪಾಲಿಮಾರ್ಫಿಸಮ್ಸ್ ಅಂತ ಕರಿತೀವಿ. ಸೊ ಅಂತವ್ರಿಗೆ ಡೋಸೇಜ್ ಜಾಸ್ತಿ ಬೇಕಾಗುತ್ತೆ. ಸೊ ಅವ್ರದ್ದು ಪ್ರೀವಿಯಸ್ IVF ಸೈಕಲ್ ಅಲ್ಲಿ ಅವ್ರು ಎಷ್ಟು ಡೋಸ್ ಯೂಸ್ ಮಾಡಿದ್ರು, ಅವ್ರು ಯಾವ ತರ ಅದಕ್ಕೆ ರೆಸ್ಪಾನ್ಸ್ ಬಂದಿತ್ತು, ಯಾವ ತರ ಇಂಜೆಕ್ಷನ್ಸ್ ನ ಚೇಂಜ್ ಮಾಡಿದ್ರೆ ಇವ್ರದ್ದು ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೋದು ಅಥವಾ ಇವ್ರದ್ದು ಔಟ್ಕಮ್, ಸೈಕಲ್ ಔಟ್ಕಮ್ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ನಾವು ರಿಅಸೆಸ್ ಮಾಡಿರ್ತೀವಿ. ಸೊ ಕೆಲವ್ರಿಗೆ ಯೂರಿನರಿ ಪ್ರಾಡಕ್ಟ್ಸ್ ಚೀಪರ್ ಇಂಜೆಕ್ಷನ್ ಕೊಟ್ರೇನೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇನ್ನು ಕೆಲವ್ರಿಗೆ ಪ್ರೀವಿಯಸ್ IVF ಅಲ್ಲಿ ಫೇಲ್ಯೂರ್ ಆಗಿರೋ ಅಂತವ್ರಿಗೆ, ಎಸ್ಪೆಷಲಿ ಕೆಲವರು ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಬರ್ತಾರೆ. ಸೊ ಅಂತವ್ರಿಗೆ ಸ್ವಲ್ಪ ಹೈಯರ್ ಇಂಜೆಕ್ಷನ್ಸ್, ಹೈಯರ್ ಡೋಸೇಜ್ ಅಲ್ಲಿ ಅಥವಾ ಹೈಲಿ ಪ್ಯೂರಿಫೈಡ್ ಇಂಜೆಕ್ಷನ್ಸ್ ಬರುತ್ತೆ. ಸೊ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಅಂತವ್ರಿಗೆ ಎಗ್ ಕ್ವಾಲಿಟಿ ಡೆಫಿನೆಟ್ ಆಗಿ ಇಂಪ್ರೂವ್ ಆಗುತ್ತೆ. ಈಗ ತುಂಬಾ ಜನ ಒಂದು ಅಸಂಪ್ಷನ್ ಅಂತ ಇರ್ಬೋದು, ಅಂದ್ರೆ ನಾವು ಜಾಸ್ತಿ ಖರ್ಚು ಮಾಡಿದ್ರೆ ಒಳ್ಳೆ ಬೇಬಿ ಪಡ್ತೀವಿ ಅಂತ ಒಂದು ಅನ್ಕೊಂಡಿರ್ತಾರೆ. ಅಸಂಪ್ಷನ್ಸ್ ಅಂತ ಹೇಳ್ತೀರಾ ನೀವು, ಏನ್ ಹೇಳ್ತೀರಿ? ಇದು ಮಿತ್ಸ್ ಅದು. ಸೊ ನೀವು ತಗೊಳ್ಳೋ ಇಂಜೆಕ್ಷನ್ ಮೇಲಾಗ್ಲಿ ಅಥವಾ ನೀವು ಸ್ಪೆಂಡ್ ಮಾಡಿರೋ ಕಾಸ್ಟ್ ಮೇಲಾಗ್ಲಿ ಮಗುದು ಆರೋಗ್ಯ ಚೆನ್ನಾಗಾಗುತ್ತೆ ಅಥವಾ ಚೆನ್ನಾಗಿರೋ ಮಗು ಹುಟ್ಟುತ್ತೆ ಅನ್ನೋ ತಪ್ಪು. ಸೊ ಬೇಸಿಕಲಿ ಏನಂತಂದ್ರೆ ಒಂದು ಮಗುವುದು ಅದು ಜೆನೆಟಿಕ್ ಕಾಂಪೋಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ತಾಯಿ ತಂದೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು IVF ಪರ್ಸೆ ಇಂದ ಅದು ಆಲ್ಟರ್ ಆಗೋದಿಲ್ಲ. ಸೊ ಈವನ್ ಚೀಪರ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಲ್ಲೇ ಅವ್ರಿಗೆ ಮಗು ಪಡ್ಕೊಳ್ಳೋ ಸಾಧ್ಯತೆ ಇದ್ರೆ ಖಂಡಿತ ಅದನ್ನ ಪಡ್ಕೋಬಹುದು. ಸೊ ಕ್ವಾಲಿಟಿ ಇಂಜೆಕ್ಷನ್ ಇಂದ ಬೆಟರ್ ಮಗು ಹುಟ್ಟುತ್ತೆ ಅನ್ನೋದೆಲ್ಲ ಮಿತ್ಸ್. ಈಗ ನೀವೇ ಹೇಳ್ತಾ ಇದ್ದಾರೆ, ಈಗ ತುಂಬಾ ಜನ ಪೇಷಂಟ್ಸ್ ನಿಮ್ ಹತ್ರನು ಬರ್ತಾರೆ, ಎಷ್ಟೋ ಸರಿ IVF ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಫೇಲಿಯರ್ಸ್ ಆಗಿರುತ್ತೆ. ಸೊ ಈಗ ಒಂದು ಹಾಸ್ಪಿಟಲ್ ಅಂತ ಬಂದಾಗ ಅಂದ್ರೆ IVF ಟ್ರೀಟ್ಮೆಂಟ್ಗೆ ಹೋಗುವಂತ ಸಂದರ್ಭದಲ್ಲಿ ಪೇಷಂಟ್ಸ್ ದಂಪತಿಗಳಾದಂತವ್ರು ಏನನ್ನ ಕಂಪ್ಲೀಟ್ ಆಗಿ ಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಏನನ್ನ ನೋಡ್ಬೇಕಾಗತ್ತೆ, ಹೇಗೆ ಹಾಸ್ಪಿಟಲ್ ನ ಚೂಸ್ ಮಾಡೋದು? ಸೊ ಫಸ್ಟ್ ಅಟೆಂಪ್ಟ್ ಅಲ್ಲೇ ಮಗುನ್ ಪಡ್ಕೋಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಯಾಕೆಂದ್ರೆ IVF ಜರ್ನಿ ಅನ್ನೋದು 2 to 3 months ಹಿಡ್ಸುತ್ತೆ, ತುಂಬಾ ಕಾಸ್ಟ್ಲಿ ಪ್ರೊಸೀಜರ್, ಅಷ್ಟೊಂದು ಮೆಡಿಕೇಶನ್ಸ್ ನ ತಗೋಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಮೇನ್ಲಿ ಏನಂತಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಇರಬೇಕು. ಇಲ್ಲಾಂದ್ರೆ ಇದೇ ಪೇಷಂಟ್ಸ್ ಕಾಸ್ಟ್ ಓರಿಯೆಂಟೆಡ್ ಇದ್ರೆ ಪದೇ ಪದೇ ಅದೇ ತರ IVF ಮಾಡಿ ಫೇಲ್ಯೂರ್ ಆಗ್ತಾರೆ ಹೊರತು ರಿಸಲ್ಟ್ಸ್ ಬರೋದಿಲ್ಲ. ಸೊ ಯಾವಾಗ್ಲೂ ಒಂದು ಹಾಸ್ಪಿಟಲ್ ನ ಚೂಸ್ ಮಾಡ್ಬೇಕಾದ್ರೆ ರಿಸಲ್ಟ್ ಓರಿಯೆಂಟೆಡ್ ಇರಲೇಬೇಕು. ಮತ್ತೆ ನಾನು ಆಗ್ಲೇನೆ ಹೇಳ್ದಂಗೆ ಗರ್ಭಗುಡಿನಲ್ಲಿ ಸಕ್ಸಸ್ ರೇಟ್ಸ್ ಬಂದು 65 to 70% ಫಸ್ಟ್ ಅಟೆಂಪ್ಟ್ ಅಲ್ಲೇ ಇದೆ. ಸೊ ಯಾವುದೇ ಒಂದು ಪೇಷಂಟ್ಗೆ ಒಂದೇ ತರ ಟ್ರೀಟ್ಮೆಂಟ್ ಇರೋದಿಲ್ಲ, ಮತ್ತೆ ಎಲ್ಲರಿಗೂ ನಾನು ಹೇಳ್ದಂಗೆ ಕಾಸ್ಟ್ ಕೂಡ ಸೇಮ್ ಇರೋದಿಲ್ಲ. ಸೊ ಫಸ್ಟ್ ಬಂದು ಅಪ್ರೋಚ್ ಮಾಡಿದಾಗ ಯಾವಾಗ್ಲೂ ಪೇಷಂಟ್ಸ್ ರಿಸಲ್ಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಅವ್ರದ್ದು ಎವ್ಯಾಲ್ಯೂಯೇಷನ್ ಕಂಪ್ಲೀಟ್ ಮಾಡ್ಕೊಂಡು ಡಾಕ್ಟರ್ ಜೊತೆ ಸಮಾಲೋಚನೆ ನಡೆಸಬೇಕು. ಯಾವ್ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಏನಾರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ತಗೊಂಡ್ರೆ ಈ ತರ ಮತ್ತೆ ಪದೇ ಪದೇ ನೆಗೆಟಿವ್ ಆಗೋದನ್ನ ತಪ್ಪಿಸ್ಬೋದಾ ಅಂತ. ಸೊ ಈ ಕೌನ್ಸಿಲಿಂಗ್ ಮೂಲಕ ಅವ್ರಿಗೇನೇ ನಾವು ಎಕ್ಸ್ಟ್ರಾ ಸಜೆಸ್ಟ್ ಮಾಡಿದ್ರು ಸೊ ಅದು ವರ್ತ್ ಇದೆಯಾ ಅಂತ ಅವರೇ ಅದನ್ನ ಅವಲೋಕನ ಮಾಡಿಕೊಂಡು ಡಿಸಿಷನ್ಸ್ ನ ತಗೋಬೇಕಾಗುತ್ತೆ. ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ. IVF ಖರ್ಚು ವೆಚ್ಚದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಚೈತ್ರ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಣ. ಆಗ್ಲೇ ಮಾತನಾಡ್ತಾ ಇದ್ವಿ IVF ಟ್ರೀಟ್ಮೆಂಟ್ ಬಗ್ಗೆ. ಈಗ ಮೊದಲನೇ ಮಗು ಆಗಿರುತ್ತೆ, ಎರಡನೇ ಮಗುಗೆ ಹವಣಿಸ್ತಾ ಇರ್ತಾರೆ, ಅನೇಕ ರೀತಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿರ್ತಾರೆ, ಸುಮಾರು ಸರಿ ಫೇಲಿಯರ್ಸ್ ಆಗಿರುತ್ತೆ. ಸೊ IVF ಅಂದ್ರೆ ವರದಾನ, ಸ್ವಲ್ಪ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಸೊ ಅದ್ರ ಮುಖಾಂತರವಾಗಿ ಬೇಗ ಮಾಡ್ಕೊಳ್ಬಹುದು, ಒಂದೊಂದು ಐಡಿಯಾಗಳಿರುತ್ತೆ. ಸೊ ಅಂಥವ್ರದ ಖರ್ಚು ವೆಚ್ಚಗಳಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಈಗ ಮಕ್ಕಳು ಆಗದೇನೆ ಫಸ್ಟ್ ಟೈಮ್ ಬಂದು ಮಕ್ಕಳು ಮಾಡ್ಕೊಳ್ಳುವಂಥದ್ದು. ಸೊ ಈ ಒಂದು ಕಾಸ್ಟ್ ವೇರಿಯೇಷನ್ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಮೊದಲನೇ ಮಗು ಆಗ್ಲಿ ಎರಡನೇ ಮಗು ಆಗ್ಲಿ ಆಲ್ಮೋಸ್ಟ್ ಕಾಸ್ಟ್ ವೇರಿಯೇಷನ್ಸ್ ಬರೋದಿಲ್ಲ.
ಸೊ ಒಂದು ಮಗು ಆಗದಲೇ ಇರೋ ರೀಸನ್ಗೆ ಒಂದು ಇನ್ಫರ್ಟಿಲಿಟಿ ಕಾಸ್ ಅಂತ ಇದ್ದೇ ಇರುತ್ತೆ. ಸೊ ಅದೇನ್ ಕಾಸ್ ಇದೆ ನೋಡ್ಕೊಂಡು ಸಪೋಸ್ IVF ಎರಡನೇ ಮಗು ಆದ್ರೂ IVF ನಾವು ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಕಾಸ್ಟ್ ಆಲ್ಮೋಸ್ಟ್ ಸೇಮೇ ಬೀಳುತ್ತೆ. ಬಟ್ ಈ ತರ ಪೇಷಂಟ್ಸ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಏನ್ ಬರ್ತಾರೆ ಅಂದ್ರೆ ಆಲ್ರೆಡಿ ಒಂದ್ಸತಿ ಮಗು ಆಗಿರೋರು, ಅವ್ರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ. ಬಿಕಾಸ್ ಆಲ್ರೆಡಿ ಅವ್ರಿಗೆ ಪ್ರೂವನ್ ಇಂಪ್ಲಾಂಟೇಶನ್, ಮಗು ಬೆಳೆಸೋ ಶಕ್ತಿ ಇದೆ ಅಂತ ಗೊತ್ತಿರುತ್ತೆ. ಸೊ ಎಂಬ್ರಿಯೋಸ್ ಫಾರ್ಮೇಶನ್ ಆಗೋ ಚಾನ್ಸ್ ಎಲ್ಲ ಜಾಸ್ತಿ. ಸೊ ಇಂಥವ್ರಿಗೆ ಬೇಸಿಕ್ IVF ಟ್ರೀಟ್ಮೆಂಟ್ ಅಲ್ಲೇ ಡೆಫಿನೆಟ್ ಆಗಿ ಮಕ್ಕಳಾಗೋ ಚಾನ್ಸ್ ಇರುತ್ತೆ. ಸೊ ಅಂತವ್ರಿಗೆ ಪ್ರಾಬಬ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬೇಕಾಗಲ್ಲ. ಯಾರು ಮೊದಲನೇ ಸತಿ ಬರ್ತಾರೆ, ಹಿಂದೆ ಮಕ್ಕಳಾಗಿಲ್ದಲೇ ಇರೋರು ಅಥವಾ ಪದೇ ಪದೇ ಅಬಾರ್ಷನ್ ಆಗಿರೋರು, ಅಂತವ್ರಿಗೆ ಪ್ರಾಬಬ್ಲಿ ಸ್ವಲ್ಪ ಹೈಯರ್ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಸೊ ಒಂದು ಫ್ಯೂ ಥೌಸಂಡ್ಸ್ ಅಲ್ಲಿ ಆ ಖರ್ಚು ವೇರಿಯೇಷನ್ಸ್ ಇರುತ್ತೆ ಅಷ್ಟೇ. ಬಟ್ ಎಲ್ಲಾರ್ಗು ನಾವು ಅಷ್ಟೇ ಸೀರಿಯಸ್ ಆಗಿ ಎವ್ಯಾಲ್ಯೂಯೇಟ್ ಮಾಡಿ ನಾವು ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ಬೇಕು. ಸುಮಾರು ಕಡೆ ನೋಡಿದ್ವಿ ಅಂದ್ರೆ ಒಂದು ಪ್ಯಾಕೇಜ್ ಅಂತ ಒಪ್ಕೊಳ್ತಾರೆ. ಸೊ ಒಂದು ಸರಿ ಹೋದ ತಕ್ಷಣ ಅಲ್ಲಿ ಏನೇನ್ ಟೆಸ್ಟ್ ಗಳು ಎಲ್ಲಾ ಖರ್ಚು ವೆಚ್ಚ ಎಲ್ಲ ಸೇರಿ ಒಟ್ಟಿಗೆ ಒಂದು ಫೈನಲ್ ಅಮೌಂಟ್ ಅಂತ ಕಟ್ಟೋದು ಆ ತರ ಇರುತ್ತೆ. ಸೊ ನಿಮ್ಮಲ್ಲೂ ಹಾಗೇನಾ, ಹೇಗೆ? ಇಲ್ಲ, ಆ ತರ ಜನರಲ್ ಆಗಿ ಪ್ಯಾಕೇಜಸ್ ಅಂತಲ್ಲ, ಕೆಲವೊಂದು ಪ್ಯಾಕೇಜಸ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಕೊಟ್ಟಿರ್ತೀವಿ. ಸೊ ಈಗ ನಾವು ವರ್ಕೌಟ್ ಮಾಡಿರೋ ಪ್ರಕಾರ ಓವರ್ ಆಲ್ IVF ಪ್ಯಾಕೇಜಸ್ ಮೇಲೆ ರೇಟ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ಕೆಲವು ಕಡೆ ನಾವು ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ಬೋದು, ಇಂಜೆಕ್ಷನ್ಸ್ ಇನ್ಕ್ಲೂಡೆಡ್, ಎಲ್ಲಾ ಇನ್ಕ್ಲೂಡೆಡ್, ಫೇಲ್ಯೂರ್ ಆದ್ರೆ ರೀಫಂಡ್ಸ್ ಕೊಡ್ತೀವಿ ಅಥವಾ ಫೇಲ್ಯೂರ್ ಆದ್ರೆ ಸೆಕೆಂಡ್ ಸೈಕಲ್ ಮಾಡ್ಕೊಡ್ತೀವಿ ಅಂತ. ಸೊ ಒಂದ್ ಅರ್ಥ ಮಾಡ್ಕೋಬೇಕು, ಇಂಜೆಕ್ಷನ್ಸ್ ಮೇಲೆ ಹಾಸ್ಪಿಟಲ್ ಕೂಡ ಸ್ಪೆಂಡ್ ಮಾಡಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. IVF ಲ್ಯಾಬ್ ಅನ್ನೋದು ಒಂದು ಹೈಲಿ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಅದನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಸುಮಾರು ಖರ್ಚುಗಳಿರುತ್ತೆ. ಆ ಭ್ರೂಣಗಳು ಏನಿರುತ್ತೆ ಅದನ್ನ ಸ್ಟೋರ್ ಮಾಡೋದಕ್ಕೆ ತುಂಬಾ ಖರ್ಚುಗಳಿರುತ್ತೆ. ಸೊ ಹಾಗಾಗಿ ಒಂದೇ ಪ್ಯಾಕೇಜ್ ಅಲ್ಲಿ ಆತರ ಮಲ್ಟಿಪಲ್ IVFs ಮಾಡಿದಾಗ ಅದ್ರ ಕ್ವಾಲಿಟಿನ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಇದ್ರದ್ದು ಹೇಗಿರುತ್ತೆ ಅಂತ. ಸೊ ಈ ತರ ಮಾರ್ಕೆಟಿಂಗ್ ಗಿಮಿಕ್ಸ್ ಗೆ ಪ್ರಾಬಬ್ಲಿ ಪೇಷಂಟ್ಸ್ ಬೀಳ್ಬಾರ್ದು. ಒಂದು ಪ್ಯಾಕೇಜ್ ಅಲ್ಲಿ 2 ಸತಿ IVF ಮಾಡ್ತೀವಿ, 3 ಸತಿ. ಇದ್ರ ಬದಲು ರಿಸಲ್ಟ್ ಓರಿಯೆಂಟೆಡ್ ಇರೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ದೇಹನ ಅಷ್ಟೊಂದು ಹಾರ್ಮೋನ್ಸ್ ಗೆ ಸಬ್ಜೆಕ್ಟ್ ಮಾಡಿ 2 to 3 months ಅಷ್ಟು ಹೈ ಹೋಪ್ಸ್ ಇಟ್ಕೊಂಡು ನಾವು ಒಂದ್ ಕಡೆ ಹೋದಾಗ ರಿಸಲ್ಟ್ಸ್ ನ ನೋಡ್ಬೇಕಾಗುತ್ತೆ ಹೊರತು ಅವ್ರು ಯಾವ ಪ್ಯಾಕೇಜ್ ಆಫರ್ ಮಾಡ್ತಾರೆ ಅಥವಾ ಒಂದು ಪ್ಯಾಕೇಜ್ ಅಲ್ಲಿ ಎಷ್ಟು IVF ಕೊಡ್ತಾರೆ ಅನ್ನೋದ್ರ ಮೇಲೆ ಗಮನ ಹರಿಸಬಾರ್ದು. ಅಂದ್ರೆ ಎಷ್ಟು ಆಗ್ಬಹುದು ಅಂತ ಅಂತೀರಿ ಓವರ್ ಆಲ್ ಆಗಿ ಒಂದು ಸಮರೈಸ್ ಮಾಡಿ ಹೇಳೋದಾದ್ರೆ? ಯಾವ್ದ್ರದ್ದು ಕಾಸ್ಟ್ ವೈಸ್? ಸೊ ಅದೇ ನಾನು ಹೇಳ್ದಂಗೆ ಅದು ಪೇಷಂಟ್ ಮೇಲ್ ಹೋಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಈಗ ಕೆಲವರು 1.2 1.5 ವರ್ಗುನು ಪ್ಯಾಕೇಜಸ್ ಅವೈಲೇಬಲ್ ಇರುತ್ತೆ. ಸೊ ಬೇಸಿಕ್ IVF ಅಂತಂದ್ರೆ ಈ ಕಾಸ್ಟ್ ಅಲ್ಲಿ ಕವರ್ ಆಗುತ್ತೆ. ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಆಫರ್ಸ್ ಗಳೇನೇನು? ಸೊ ಇವಾಗ ವರ್ಲ್ಡ್ IVF ಡೇ ಅಂತ ಆಯ್ತು ಜುಲೈ ಲಾಸ್ಟ್ ವೀಕ್ ಅಲ್ಲಿ. ಸೊ ಹಾಗಾಗಿ ನಾವು ಫ್ರೀ ಕನ್ಸಲ್ಟೇಷನ್ಸ್ ಕೊಟ್ಟಿದ್ವಿ. ಆಮೇಲೆ ಫ್ರೀ ಸೆಕೆಂಡ್ ಒಪಿನಿಯನ್ಸ್ ನ ಕೊಡ್ತೀವಿ. ಅಂದ್ರೆ ಪೇಷಂಟ್ಸ್ ಪ್ರೀವಿಯಸ್ಲಿ ಫೇಲ್ ಆಗಿರೋರಿಗೆ ಅಟ್ಲೀಸ್ಟ್ ಅವ್ರು ಯಾವ ಕಾರಣಕ್ಕಿಂದ ಆಯ್ತು, ಯಾವ ಟ್ರೀಟ್ಮೆಂಟ್ ಗೆ ಅವ್ರು ಪ್ರೊಸೀಡ್ ಆದ್ರೆ ಅವ್ರಿಗೆ ಬೆಟರ್ ಔಟ್ಕಮ್ ಇರುತ್ತೆ ಅಂತ ಈ ತರ ಡಿಸ್ಕಷನ್ಸ್ ಇರಬಹುದು. ಮತ್ತೆ ಓವರ್ ಆಲ್ ಪ್ಯಾಕೇಜಸ್ ನಾವು ಅವಾಗ 25% ಡಿಸ್ಕೌಂಟ್ ಆಫರ್ ಮಾಡಿದ್ವಿ IVF ಪ್ಯಾಕೇಜ್ ಮೇಲೆ. ಸೊ ಫಸ್ಟ್ ಪೇಷಂಟ್ ಬಂದು ಅವ್ರದ್ದು ಸಮಸ್ಯೆನ ಅರ್ಥ ಮಾಡ್ಕೊಂಡು ಎವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಏನೇನ್ ಟ್ರೀಟ್ಮೆಂಟ್ ಬೇಕು ಅಂತ ಡಾಕ್ಟರ್ ಹತ್ರ ಸಮಾಲೋಚನೆ ಮಾಡಿ ಬರ್ಸ್ಕೊಂಡಾಗ ನಮ್ ಕೌನ್ಸಿಲರ್ಸ್ ಅವ್ರಿಗೆ ಬೆಸ್ಟ್ ಸೂಟೆಡ್ ಕಾಸ್ಟ್ ನ ಹೇಳ್ತಾರೆ. ಸೊ ಅದು ಆಲ್ವೇಸ್ ಬೆಟರ್ ಹಾಸ್ಪಿಟಲ್ ಬಂದು ಡಿಸ್ಕಸ್ ಮಾಡೋದು. ಸೊ ಓವರ್ ಆಲ್ ಇಷ್ಟು ಪ್ಯಾಕೇಜ್ ಅಲ್ಲಿ ಇಷ್ಟು ಮಾಡ್ತೀವಿ ಅನ್ನೋದು ತಪ್ಪು ಅನ್ಸುತ್ತೆ. ಈಗ ತುಂಬಾ ಕಡೆ ಹೋಗಿರ್ತಾರೆ, ನಾನು ಗಮನಿಸಿದಂಗೆ ಈಗ ಒಂದ್ಸರಿ ಹೋದ ತಕ್ಷಣ ಡಾಕ್ಟರ್ ಒಂದಷ್ಟು ಟೆಸ್ಟ್ ಗಳನ್ನ ಬರೀತಾರೆ. ಸೊ ಒಂದು ಟೆಸ್ಟ್ ಈ ಏರಿಯಾದಲ್ಲಿ ಮಾಡಿದ್ರೆ ಇನ್ನೊಂದು ಟೆಸ್ಟ್ ಇನ್ಯಾವುದೋ ಏರಿಯಾಗ ಮಾಡ್ಬೇಕಾಗುತ್ತೆ. ಈ ರೀತಿ ಅಲ್ದೇನೆ ತುಂಬಾ ಜನ ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ನಿಮ್ಮ ಸ್ಪೆಷಾಲಿಟಿ ಏನು ಹಾಸ್ಪಿಟಲ್? ಸೊ ನಮ್ದು ಹಾಸ್ಪಿಟಲ್ ಅಲ್ಲಿ ಹೇಗೆ ಅಂದ್ರೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್. ಅಂದ್ರೆ ನಿಮ್ಗೆ ಅಡ್ವಾನ್ಸ್ಡ್ ಟೆಸ್ಟ್ ಬೇಕಾಗ್ಬೋದು ಅಥವಾ ಅಡ್ಜುವೆಂಟ್ ಟ್ರೀಟ್ಮೆಂಟ್ಸ್ ಬೇಕಾಗ್ಬೋದು. ಸೊ ಇದೆಲ್ಲ ನಮ್ದು ಗರ್ಭಕುಡಿನಲ್ಲಿ ಎಲ್ಲಾ ಬ್ರಾಂಚಸ್ ಅಲ್ಲೂ ಸೆಪರೇಟ್ ಆಗಿ ಸಿಗುತ್ತೆ. ಸೊ ಒಂದು ಪೇಷಂಟ್ ನಮ್ಮಲ್ಲಿ ಬಂದ್ರೆ ಜಸ್ಟ್ ಒಂದು ಎಕ್ಸ್ರೇ ಅಥವಾ ಎಕೋಗ್ ಹೊರಗಡೆ ಹೋಗ್ಬೇಕಾಗುತ್ತೆ ಹೊರತು ಇನ್ಫರ್ಟಿಲಿಟಿ ರಿಲೇಟೆಡ್ ಏನೇ ಸಮಸ್ಯೆ ಇದ್ರು ಅದು ಪೇಷಂಟ್ಗೆ ಲ್ಯಾಪ್ರೋಸ್ಕೋಪಿ ಬೇಕಾಗ್ಬೋದು ಅಥವಾ ಬೇರೆ ಸರ್ಜರೀಸ್ ಬೇಕಾಗ್ಬೋದು ಅಥವಾ ಸರ್ಜಿಕಲ್ ಸ್ಪರ್ಮ್ಸ್ ರಿಟ್ರೀವ್ ಮಾಡೋ ಪ್ರೊಸೀಜರ್ಸ್ ಆಗ್ಲಿ ಅಥವಾ IVF ಅಲ್ಲಿ ಏನೇ ಅಡ್ವಾನ್ಸ್ ಟ್ರೀಟ್ಮೆಂಟ್, ಲೇಸರ್ ಇರ್ಬೋದು, ಈರಾ ಟೆಸ್ಟಿಂಗ್ ಅಂತ ಬಂದಿದೆ, ಬ್ಲಾಸ್ಟೋಸಿಸ್ಟ್ ಕಲ್ಚರ್ಸ್ ಅಂತ ಬಂದಿದೆ, ಆ ಸ್ಪರ್ಮ್ಸ್ ಸ್ಟೋರೇಜ್ ಸಿಸ್ಟಮ್, ಎಂಬ್ರಿಯೋ ಸ್ಟೋರೇಜ್ ಎಲ್ಲ ಅಡ್ವಾನ್ಸ್ಡ್ ಎಲ್ಲಾ ಬ್ರಾಂಚಸ್ ಅಲ್ಲೂ ಇದೆ. ಸೊ ಹಾಗಾಗಿ ಪೇಷಂಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಲ್ಲಿಯ ಅವಶ್ಯಕತೆ ಇರೋದಿಲ್ಲ. ಎಲ್ಲಾ ಟ್ರೀಟ್ಮೆಂಟ್ ಒಂದೇ ರೂಫ್ ಅಲ್ಲಿ ಆಫರ್ ಮಾಡ್ತೀವಿ. ಇನ್ ಕೇಸ್ ಇವಾಗ ನಿಮ್ಮಲ್ಲೇ ಟ್ರೀಟ್ಮೆಂಟ್ ತಗೊಂಡು ಏನೋ ಒಂದು ನಾನಾ ಕಾರಣಗಳಿಗೆ ಮಗು ಏನಾದ್ರು ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಪೇಷಂಟ್ಸ್ ಏನಾದ್ರು ಸ್ಪೆಷಲ್ ಆಫರ್ಸ್ ಆ ತರದ್ ಏನಾದ್ರು? ಅದು ಮಿಸ್ಕ್ಯಾರೇಜ್ ಏನಕ್ಕೆ ಆಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಂಡು
ನೋಡ್ಕೊಂಡು ಅವ್ರದ್ದು ರೆಸಿಡಿಯಲ್ ಬೇರೆ ಭ್ರೂಣಗಳೇನಿದೆ ಅದು ಯೂಸ್ ಮಾಡ್ಬೋದಾ ಅದನ್ನ ನೋಡ್ಕೊಂಡು ನಾವು ಸೆಕೆಂಡ್ ಟ್ರಾನ್ಸ್ಫರ್ಗೆ ಪೇಷಂಟ್ ಯಾವಾಗ ಬಂದಾಗ ಡೆಫಿನೆಟ್ ಆಗಿ ಸಮ್ ಡಿಸ್ಕೌಂಟ್ಸ್ ನ ಆಫರ್ ಮಾಡಿ ಸೆಕೆಂಡ್ ಟ್ರಾನ್ಸ್ಫರ್ ಅಲ್ಲಿ ಈ ತರ ಮತ್ತೆ ರಿಪೀಟ್ ಆಗ್ದಂಗೆ ಏನ್ ಪ್ರಿಕಾಷನ್ಸ್ ತಗೋಬೇಕೋ ಅದನ್ನ ಖಂಡಿತ ಮಾಡಿರ್ತೀವಿ. ಇನ್ನು IVF ಟ್ರೀಟ್ಮೆಂಟ್ಗೆ ಹೋದ್ರೆ ಜಾಸ್ತಿ ಟ್ವಿನ್ಸ್ ಮಕ್ಕಳಾಗುತ್ತೆ ಅಂತ ಕೇಳ್ಬಿಟ್ಟಿದ್ವಿ, ಯಾಕಿದು? ಸೊ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಒಂದ್ಸತಿ ಎಂಬ್ರಿಯೋಸ್ ಏನಾಗಿರುತ್ತೆ, ಥರ್ಡ್ ಡೇ ಎಂಬ್ರಿಯೋ ಇರ್ಬೋದು ಅಥವಾ ಫಿಫ್ತ್ ಡೇ ಎಂಬ್ರಿಯೋ ಇರ್ಬೋದು. ಸೊ ಎಷ್ಟು ನಂಬರ್ ಹಾಕ್ತಿವಿ ಗರ್ಭಕೋಶದೊಳಗೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಒಂದೇ ಎಂಬ್ರಿಯೋ ಆದ್ರೆ ಸಿಂಗಲ್ ಪ್ರೆಗ್ನೆನ್ಸಿ ಆಗುತ್ತೆ, 2 ಎಂಬ್ರಿಯೋಸ್ ಹಾಕಿದ್ರೆ ಟ್ವಿನ್ಸ್ ಆಗೋ ಚಾನ್ಸ್ ಇರುತ್ತೆ, ಯಾಕೆಂದ್ರೆ ಎಲ್ಲಾ ಭ್ರೂಣಗಳು ಹೋಗಿ ಗರ್ಭಕೋಶದೊಳಗಡೆ ಅಂಟೋದಿಲ್ಲ. ಸೊ ಸಕ್ಸಸ್ ರೇಟ್ಸ್ ನ ಮೇಂಟೈನ್ ಮಾಡೋದಕ್ಕೆ ಮೋಸ್ಟ್ IVF ಸೆಂಟರ್ಸ್ 2 ರಿಂದ 3 ಭ್ರೂಣನ ಬಿಡ್ತಾರೆ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಪದ್ಧತಿ ಏನಂದ್ರೆ ಬ್ಲಾಸ್ಟೋಸಿಸ್ಟ್ ಅದು ತುಂಬಾ ಹೈ ಪೊಟೆನ್ಶಿಯಲ್ ಎಂಬ್ರಿಯೋ, ಡೇ 5 ಎಂಬ್ರಿಯೋ ಇದಾದ್ರೆ 2 ಭ್ರೂಣ ಬಿಡ್ತೀವಿ, ಅಥವಾ ಡೇ 3 ಎಂಬ್ರಿಯೋ ಆದ್ರೆ 2 ರಿಂದ 3 ಭ್ರೂಣ ಬಿಡ್ತೀವಿ. ಸೊ ಇದು ಮೇನ್ಲಿ ಸಕ್ಸಸ್ ರೇಟ್ಸ್ ನ ಮೇಂಟೈನ್ ಮಾಡಕ್ಕೆ, ಯಾಕೆಂದ್ರೆ ಎಲ್ಲಾ ಭ್ರೂಣಗಳು ಗರ್ಭಕೋಶದಲ್ಲಿ ಅಂಟೋದಿಲ್ಲ. ಸೊ 2 ಹಾಕಿದ್ರೆ ಟ್ವಿನ್ಸ್ ಆಗೋ ಚಾನ್ಸ್ ಇರುತ್ತೆ, 3 ಬಿಟ್ಟಿದ್ರೆ ಟ್ರಿಪ್ಲೆಟ್ ಆಗೋ ಚಾನ್ಸು ಇರುತ್ತೆ. ಬಟ್ ಇವಾಗ ಫೀಟಲ್ ರಿಡಕ್ಷನ್ ಅಂತ ಪ್ರೊಸೀಜರ್ ಇದೆ, ಟ್ರಿಪ್ಲೆಟ್ ಆದ್ರೆ 1 ಭ್ರೂಣನ ನಾವು ಒಳಗಡೆನೆ ಕರಗಿಸ್ಬಿಟ್ಟು ಟ್ವಿನ್ಸ್ ನ ಅಲೋ ಮಾಡಬಹುದು. ಸೊ ಆ ಪೇಷಂಟ್ಸ್ಗೆ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಈ ತರದ್ದೆಲ್ಲ ಬೇಡ ಅಂತಿದ್ರೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ಸ್ ನ ಕೂಡ ಮಾಡಿಸ್ಕೋಬಹುದು. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಡೇ 5 ಬ್ಲಾಸ್ಟೋಸಿಸ್ಟ್ ಹೈಲಿ ಸೆಲೆಕ್ಟೆಡ್ ಗ್ರೇಡ್ 1 ಎಂಬ್ರಿಯೋನ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಈ ತರ ಟ್ರಿಪ್ಲೆಟ್ ಟ್ವಿನ್ಸ್ ಚಾನ್ಸ್ ಕೂಡ ಇರೋದಿಲ್ಲ, ಸಕ್ಸಸ್ ರೇಟ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೇಬಿ ಆಗೋದಕ್ಕೂ IVF ಮುಖಾಂತರ ಆಗುವಂತಹ ಮಕ್ಕಳಿಗೂ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಖಂಡಿತ ಇಲ್ಲ. ಸೊ ಈಗ ಆಲ್ರೆಡಿ ಫಸ್ಟ್ IVF ಬೇಬಿ ಬರ್ತ್ ಆಗಿ ಆಲ್ಮೋಸ್ಟ್ 40-45 ಇಯರ್ಸ್ ಆಗ್ತಾ ಬಂದಿದೆ. ಸೊ ಎಲ್ಲಾ ಕಡೆ ಹೇಳ್ತಾ ಇರೋದು ಇದನ್ನೇ. ಸೊ ವೆದರ್ ಇಟ್ಸ್ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಥವಾ IVF ಮೂಲಕ ಬರ್ತ್ ಡಿಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಅಥವಾ ಮಕ್ಕಳಲ್ಲಿ ತೊಂದರೆ ಇರುತ್ತೆ ಅನ್ನೋದು ಕಮ್ಮಿ ಇರುತ್ತೆ ಅಂತೆಲ್ಲ ಇಲ್ಲ. ಒಂದ್ ಅರ್ಥ ಮಾಡ್ಕೋಬೇಕು, IVF ಏನಕ್ಕೆ ಮಾಡಿದೆ, ತಂದೆ ತಾಯಿಗೆ ಏನೋ ತೊಂದರೆ ಇರೋದ್ರಿಂದ, ಏಜ್ ಅಡ್ವಾನ್ಸ್ ಆಗಿರ್ಬೋದು ಅಥವಾ ಈ ತರ ಏನೋ ತೊಂದರೆಗಳಿಗಾಗಿರುತ್ತೆ. ಸೊ ಅದು ಪೇಷಂಟ್ಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು IVF ಪ್ರೊಸೀಜರ್ ಇಂದ ಮಗುಗೆ ತೊಂದರೆ ಆಯ್ತು ಅಥವಾ ಬುದ್ಧಿಮಾಂದ್ಯತೆ ಆಯ್ತು ಅಥವಾ ಬರ್ತ್ ಡಿಫೆಕ್ಟ್ಸ್ ಆಯ್ತು ಅನ್ನೋದು ತಪ್ಪು. ಸೊ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಏನು ಅಬ್ನಾರ್ಮ್ಯಾಲಿಟಿ ಇರೋ ಚಾನ್ಸ್ ಇರುತ್ತೋ IVF ಅಲ್ಲೂ ಅಷ್ಟೇ ಇರುತ್ತೆ. ಸೊ ಆ ಭಯನ ಫಸ್ಟ್ ಬಿಟ್ಬಿಡ್ಬೇಕು. ತುಂಬಾ ಸತಿ ಈ ಹೆಸಿಟೇಷನ್ ಇಂದನೇ ಹಲವಾರು ವರ್ಷ ಕಳೆದು ಬಿಟ್ಟಿರ್ತಾರೆ, ಆಮೇಲೆ ಅವ್ರ ಏಜ್ ಇಂದಾನೆ ತೊಂದರೆಗಳಿರುತ್ತೆ ಮಗುಗೆ. ಸೊ ಹಾಗಾಗಿ ಯಂಗ್ ಏಜ್ ಅಲ್ಲೇ IVF ಚಿಕಿತ್ಸೆ ಮಾಡಿಸ್ಕೊಳ್ಳೋದು ತುಂಬಾ ಸೂಕ್ತ, ಅದರಲ್ಲಿ ಒಳ್ಳೆ ಆರೋಗ್ಯವಾದ ಮಗು ಕೂಡ ಪಡಿಬಹುದು. ಈಗ IVF ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಈಗ ರಾಜ್ಯದ ನಾನಾ ಭಾಗ ಕಡೆಯಿಂದ ಕಾರ್ಯಕ್ರಮ ಬರ್ತಿರ್ತಾರೆ. ಸೊ ಬಂದು ಉಳ್ಕೊಳ್ಬೇಕು, ಎಲ್ಲಿ ಉಳ್ಕೊಳ್ಳೋದು, ಈ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತೆ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ, ಎಷ್ಟು ದಿನಕ್ಕೊಮ್ಮೆ ಡಾಕ್ಟರ್ನ ವಿಸಿಟ್ ಮಾಡ್ಬೇಕಾಗತ್ತೆ, ಊರಿಂದ ಬರೋಕ್ಕಾಗತ್ತಾ, ಉಳ್ಕೊಳ್ಳೋ ವ್ಯವಸ್ಥೆ ಏನಾದ್ರು ಇದೆಯಾ ಅಂದ್ರೆ? ಸೊ ಗರ್ಭಗುಡಿನಲ್ಲಿ ಹೇಗೆ ಅಂದ್ರೆ ಇದು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ರೆ 1 ಮಂತ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅದು ಫ್ರೋಸನ್ ಎಂಬ್ರಿಯೋ ಟ್ರೀಟ್ಮೆಂಟ್ ಆದ್ರೆ 2 to 3 ಮಂತ್ಸ್ ಉಳ್ಕೋಬೇಕಾದ್ ಬರುತ್ತೆ. ಸೊ ಹೊರಗಡೆಯಿಂದ ಬರೋರ್ಗೆ ಹತ್ರದಲ್ಲಿ PG ಫೆಸಿಲಿಟೀಸ್ ಇರುತ್ತೆ. ಮತ್ತೆ ನಮ್ಮಲ್ಲಿ ನೀವು ಕೇಳಿರ್ಬೋದು IPL ಅಂತ ಒಂದು ಸಿಸ್ಟಮ್ ಇದೆ, ಇಂಜೆಕ್ಷನ್ಸ್ ಮೆಡಿಕೇಶನ್ಸ್ ಎಲ್ಲ ಮನೆಗೆ ನಮ್ಮ ಸಿಸ್ಟರ್ ತಗೊಂಡೋಗಿ ಅಡ್ಮಿನಿಸ್ಟರ್ ಮಾಡ್ತಾರೆ. ಸೊ ಎವ್ರಿ ಡೇ ಪೇಷಂಟ್ ಫಿಸಿಕಲ್ ಫಿಟ್ನೆಸ್ ನೆಲ್ಲ ಅಸೆಸ್ ಮಾಡಿ ನೀಡಿದ್ರೆ ಅವ್ರನ್ನ ಹಾಸ್ಪಿಟಲ್ ಕರೆಸ್ತೀವಿ, ಇಲ್ಲ ಅಂತಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಪೇಷಂಟ್ಸ್ ಹೊರಗಡೆಯಿಂದ ಬಂದ್ರು ಅವರು ಆರಾಮಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಕಾರ್ಯಕ್ರಮಕ್ಕೆ ಆಗಮಿಸಿ IVF ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಚೈತ್ರ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಲಿಂಕ್ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ ಇದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 888800000909, ಮತ್ತೊಂದು ಸಂಖ್ಯೆ 9591601113, ಮತ್ತೊಂದು ಸಂಖ್ಯೆ 9148499992. www.garbhagudi.com ಗೆ ವಿಸಿಟ್ ಮಾಡಿದ್ರೆ ನೀವು ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದಾಗಿದೆ.